ಎಲ್ಲರಿಗೂ ನಮಸ್ಕಾರ. ಇವತ್ತು ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸಿಂಪಲ್ ಆಗಿ ತುಂಬಾ ರುಚಿಯಾಗಿ ಮಾಡುವಂತಹ ಒಂದು ಪಲ್ಯ ನೋಡಿ. ನಾನಿಲ್ಲಿ ಬೀನ್ಸನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟುಕೊಳ್ಳಿ. ಅದರಲ್ಲಿ ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ಬೇಕು. ಹಾಗೆ 1 ಚಮಚ ಸಾಸಿವೆ ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. ನಾನಿಲ್ಲಿ 2 ಹಸಿಮೆಣಸು ಹಾಕಿದ್ದೇನೆ. ಹಸಿಮೆಣಸು ಸ್ವಲ್ಪ ಖಾರ ಉಂಟು ನೋಡಿ, ಅದಕ್ಕಾಗಿ 2 ಹಾಕಿದ್ದು. ಎಷ್ಟು ಖಾರ ಬೇಕು ನೋಡಿ ಅಷ್ಟು ನೀವು ಹಸಿಮೆಣಸು ಹಾಕ್ಕೊಳ್ಬೋದು. ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ಈಗ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕು, ಕೆಂಪಾಗಿ ಏನು ಹುರಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ಕಟ್ ಮಾಡಿದಂತಹ ಬೀನ್ಸನ್ನು ಹಾಕ್ಕೊಳ್ಬೇಕು. ಬೀನ್ಸನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮಗುಚಿಕೊಳ್ಬೇಕು ನೋಡಿ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಮಗುಚಿಕೊಂಡ್ರೆ ಪಲ್ಯಕ್ಕೆ ರುಚಿ ಚೆನ್ನಾಗಿರ್ತದೆ. ಈಗ ನಾನು ಚೆನ್ನಾಗಿ ಮಗುಚಿಕೊಂಡಿದ್ದೇನೆ. 4 ಚಮಚ ಆಗುವಷ್ಟು ಅರಶಿನ ಹುಡಿ ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ನೆಲಗಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ನೆಲಗಡಲೆ ಬೀಜವನ್ನು ನಾನಿಲ್ಲಿ ನೆನೆಸಿಟ್ಟು ಹಾಕಿದ್ದೇನೆ. ಯಾಕಂದರೆ ಸ್ವಲ್ಪ ಬೇಗ ಬೇಯ್ತದೆ ನೋಡಿ, ಅದಕ್ಕಾಗಿ ನೆನೆಸಿಟ್ಟು ಹಾಕಿದ್ದು. ನೀವು ಹಾಗೆ ಬೇಕಿದ್ರೂ ಹಾಕ್ಕೊಳ್ಬೋದು, ಆದರೆ ಬೇಯಲಿಕ್ಕೆ ಸ್ವಲ್ಪ ತಡ ಆಗ್ತದೆ. 1/4 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು. ಬೀನ್ಸ್ ಬೇಗ ಬೇಯ್ತದೆ ನೋಡಿ. ಹಸಿ ನೆಲಗಡಲೆ ಹಾಕಿದರೂ ಕೂಡ ಆಗ್ತದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ವಲ್ಪ ಹೊತ್ತು ಆದಮೇಲೆ ಮುಚ್ಚಳ ತೆಗೆದು ಮಗುಚಿಕೊಳ್ಳುವ. ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. ನೆಲಕಡಲೆ ಮತ್ತು ಬೀನ್ಸ್ ಚೆನ್ನಾಗಿ ಬೆಂದಿದೆ. ನೀರೆಲ್ಲ ಆರಿದೆ ನೋಡಿ. 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಇಲ್ಲದಿದ್ದರೆ ಹಾಕದಿದ್ರೂ ಆಗ್ತದೆ. ಮತ್ತು ಸ್ವಲ್ಪ ರುಚಿಗೆ ಬೇಕಿದ್ದರೆ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಸಕ್ಕರೆ ಹಾಕಿದರೆ ತುಂಬಾ ರುಚಿಯಾಗ್ತದೆ. ನಾನಿಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ, ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ರುಚಿಯಾದ ಬೀನ್ಸ್ ಪಲ್ಯ ರೆಡಿ ಆಗ್ತದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.